ಎಲ್ರು ಬನ್ನಿ. ಚಿಕನ್ ಎಲ್ಲ ಗಂಡಂದಿರು ನೋಡಿ, ಎಲ್ಲ ಹುಡುಗರು ನೋಡಿ. ಚಿಕನ್ ಮಾಡೋದು ಬರೀ 5 ಮಿನಿಟ್ಸ್ ಅಷ್ಟೇನಾ? ಭವ್ಯ ಮಾಡ್ಕೊಡ್ತೀನಿ. ಇವಾಗ ಚಿಕನ್ ಚಾಪ್ಸ್ ಮಾಡ್ತೀನಿ. ಚಿಕನ್ ಚಾಪ್ಸ್ ಮಾಡ್ತೀನಿ. ಎಲ್ರು ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ವಿಡಿಯೋ ನೋಡಿ, ತಿನ್ನಕ್ಕೆ ಬರಬೇಡಿ. ತರೋದು ಅರ್ಧ ಕೆಜಿ ಅಷ್ಟೇ. ಏನೇನು ಬೇಕು ಇನ್ನೂ ಅಂತ ನೋಡ್ಕೊಬೇಡ. ಈರುಳ್ಳಿ ಇದೆ, ಕೊತ್ತಂಬರಿ ಇದೆ, ಹಸಿಮೆಣ್ಸಿಕಾಯಿ ಇದೆ. ಆಮೇಲೆ ಇನ್ನೇನು ಬೇಕು? ಹಸಿಮೆಣ್ಸಿಕಾಯಿ, ಪುದೀನ ಬೇಕು. ಪುದೀನ ತರ್ಬಿಡೋಣ ಪುದೀನ. ಓಕೆ, ಹೋಗ್ಬಿಟ್ಟು ಇವಾಗ ಚಿಕನ್ ತಂದ್ಬಿಡೋಣ. ಫಸ್ಟು ಚಿಕನ್ ತಂದ್ಬಿಟ್ಟು ಗಡ್ಕಿಲಿಟ್ಟೆ. ಹೋಗಿ ಚಿಕನ್ ತಂದ್ಬಿಟ್ಟು, ನನ್ನ ಗಾಡಿ ಬೇಡ, ಬವಿನ ಗಾಡಿ ತೊಗೊಂಡೋಗೋಣ. ಅಯ್ಯೋ, ಬವಿನ ಗಾಡಿ ಸ್ಟಾರ್ಟ್ ಮಾಡೋದು ಎಷ್ಟು ದಿನ ಆಯಿತು, ಸ್ಟಾರ್ಟ್ ಆಗೋಲ್ಲ ಗೊತ್ತಿಲ್ಲ. ನೋಡೋಣ, ಸ್ಟಾರ್ಟ್ ಮಾಡಿ ನೋಡೋಣ. ಸ್ಟಾರ್ಟ್ ಆಗೋಯ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಚಿಕನ್ ತೊಗೊಂಡೆ, ಮತ್ತು ಮೊಸರು ಬೇಕಾಗಿತ್ತು. ಮೊಸರು ಮತ್ತು ಶುಂಠಿ ಇರಲಿಲ್ಲ, ಶುಂಠಿ ತೊಗೊಂಡಿದ್ದೀನಿ. ಇನ್ನು ಅಯ್ಯೋ, ಪುದೀನ ತೊಗೋಬೇಕಾಯ್ತಲ್ಲ, ಪುದೀನ ತೊಗೊಂಡೆ. ಪುದೀನ, ಶುಂಠಿ, ಚಿಕನ್ನು, ಮೊಸರು, ಇನ್ನು ಅಷ್ಟೇ ಸಾಕು. ಇವಾಗ ಮನೆಗೆ ಹೋಗೋಣ. ಓಕೆ, ಇವಾಗ ಎಲ್ಲ ಈರುಳ್ಳಿ ಎಲ್ಲ ಇದೆ. ಚಿಕನ್ ಎಲ್ಲ ತಂದಿದ್ದೀನಿ, ಚಿಕನ್ನು, ಮೊಸರು, ಶುಂಠಿ ಎಲ್ಲ. ಇವಾಗ ಡೈರೆಕ್ಟಾಗಿ ಈರುಳ್ಳಿ ಅಂತ ನೋಡ್ತಾ ಈಗ ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಫೋನ್ ಚಾರ್ಜಿಂಗ್ ಇಲ್ಲ, ಅದಕ್ಕೆ ಚಾರ್ಜಿಂಗ್ ಹಾಕ್ಬಿಟ್ಟು ಬಂದಿದ್ದೆ. ಏನಂದರೆ ಅಲ್ಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಕೋಳಿ ಅಂಗಡಿಲಿ, ಆದರೆ ನನಗೆ ಅಲ್ಲಿ ಔಟ್ಸೈಡ್ ಮಾತಾಡೋಕ್ಕೆ ಏನೋ ಒಂಥರ ಮುಜುಗರ. ಅದಕ್ಕೆ ಮಾತಾಡೋಕ್ಕಿರಲ್ಲ, ಮಾತಾಡ್ಬೋದು, ಆದರೆ ಫೋನೆಲ್ಲ ಎತ್ಕೊಂಡು ಹಿಂಗೆ ವಿಡಿಯೋ ಮಾಡೋಕ್ಕಾಗ ಅವೆಲ್ಲ ಹಿಂಗೆ ನೋಡ್ತಾ ಇರ್ತಾರೆ. ಇನ್ನೂ ಮುಂದೆ ಮಾಡ್ಬೋದೇನೋ, ಸದ್ಯಕ್ಕೆ ಮಾಡೋದು ಕಷ್ಟ. ಚಿಕನ್ ಮಾಡೋದಲ್ಲ ಇಂಪಾರ್ಟೆಂಟು, ಈ ಈರುಳ್ಳಿ ಬಿಡಿಸೋದೇ ಇಂಪಾರ್ಟೆಂಟು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಈರುಳ್ಳಿ ಸಿಪ್ಪೆನ ತಲೆ ಮೇಲೆ ಇಟ್ಕೊಂಡ್ರೆ ಬರವಂತೆ ಕಳ್ಳೀರೋ ಬಂದೇ ಬಿಡ್ತು. ಇದೊಂದೇನೆ ಚಿಕನ್ ಚಾಪ್ಸ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ, ನಾವು ಹೇಳ್ಕೊಟ್ಟವ್ರೆ ಈರುಳ್ಳಿ ಸಿಪ್ಪೆನ ಕಿವಿ ಸಿಕ್ಸ್ಕೊ ಅಂತ. ಚಿಕನ್ ಚಾಪ್ಸ್ ಮಾಡೋದು 5 ಮಿನಿಟ್ಸ್ ಅಷ್ಟೇ, ಆದರೆ ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಲೇಟ್ ಅಂತ ಇವಾಗ ಗೊತ್ತಾಯ್ತು. ಚೆನ್ನಾಗಿ ಅಷ್ಟ ಈರುಳ್ಳಿ ಎಲ್ಲ ಅಷ್ಟು ಕಳಿವ್ರೆಲ್ಲ ಅನ್ಕೋತೀನಿ, ಬಟ್ ಅಂಕಲಾಗಿಲ್ಲ ಗುರು. ಕೊಂಡೆ ಎಲ್ಲ ಬರ್ತಾಯಿದೆ, ಇದ್ರಲ್ಲಿ ತಗೊಂಡ್ಬಿಟ್ಟಲ್ಲ, ಏನಾಗಲ್ಲ. ಯಾವ ಇವೆಲ್ಲ ಚಿಕನ್ ಚಾಪ್ಸ್ ಮಾಡೋದು ಮಾತ್ರ ನಾನು ಜವಾಬ್ದಾರಿ, ಇದೆಲ್ಲ ಕ್ಲೀನ್ ಮಾಡೋದು ಬಬಿ ಜವಾಬ್ದಾರಿ. ಇದು ರುಬ್ಕೊಳ್ಳೋದು ದಪ್ಪಕ್ಕಿಯಲ್ಲಿ ರುಬ್ಕೊಳ್ಳೋದಲ್ಲ ಮಿಕ್ಸಿ. ಒಬ್ಬೇ ಬರೋಷ್ಟರಲ್ಲಿ ಆದರೆ ಸಾಕು, ಸರ್ಪ್ರೈಸ್ ಆಗಿರುತ್ತೆ. ಇಲ್ಲ ಅಂತಂದರೆ ಇಲ್ಲ, ಸರ್ಪ್ರೈಸ್ ಏನಿಲ್ಲ, ಸಾರಿ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಚಿಕನ್ ಮಾಡ್ತೀನಿ ಅಂತ. ಆದರೆ ನಾನು ಮಾಡಿರೋದನ್ನ ತಿನ್ನೋಕ್ಕೆ ಸರ್ಪ್ರೈಸ್ ಆಗಿರುತ್ತೆ ಅಷ್ಟೇ. 3 ಈರುಳ್ಳಿ ಬೇಕಾಗಿರಲಿಲ್ಲ ಬಿಡಿ, ಚಿಕನ್ ತಿನ್ನೋಕ್ಕಾಗತ್ತೆ ಅಷ್ಟೇ ಸಾಕು.
ಆಯ್ತಿಲ್ಲ ಆಯ್ತಿಲ್ಲ. ಈರುಳ್ಳಿ ಕಟ್ ಮಾಡಬೇಕಾಗ್ತದೆ. ಕಷ್ಟ ಇದೆ, ಕಷ್ಟ ಇದೆ. ಕಣ್ಣಲ್ಲಿ ನೀರೇ ಬಂದ್ಬಿಡಿ ಸೀರಿಯಸ್ ಆಗಿ. ಮತ್ತೆ ಪ್ರಾಬ್ಲಮ್ ಸಾಕು. ಕೆಳಗಡೆ ಆಮೇಲೆ ತಲೆ ಮೇಲೆ ಇಟ್ಕೊಂಡ್ರು ಅಷ್ಟೇ, ಕಿವಿಲಿ ಇಟ್ಕೊಂಡ್ರು ಅಷ್ಟೇ ಬೇರೆ ಬರುತ್ತೆ. ಇವಾಗ ಫಸ್ಟು ಈರುಳ್ಳಿ ತೊಗೊಂಡು ರೂಮಲ್ಲಿ ಇಟ್ಬಿಡ್ತೀನಿ. ಅಷ್ಟರಲ್ಲಿ ಕರಿಬೇವು, ಕೊತ್ತಂಬರಿ, ಕರಿಬೇವಿಲ್ಲ ಸಾರಿ, ಪುದೀನ ಮತ್ತು ಕೊತ್ತಂಬರಿ ಅದನ್ನೆಲ್ಲ ಹಚ್ಕೋತೀನಿ. ಪುದೀನ ಬೇಕು, ಪುದೀನ ಬಿಡಿಸ್ಕೊಂಬೋಣ ಅಂತ. ಕೊತ್ತಂಬರಿ ಬೇಕು, ಕೊತ್ತಂಬರಿನ ಕೊತ್ತಂಬರಿನ ಕೊತ್ತಂಬರಿ ಕೊತ್ತಂಬರಿ ಕೊತ್ತಂಬರಿನ ಕೊತ್ತಂಬರಿನ ಕೊತ್ತಂಬರಿ ಅಲ್ಲ, ಕೊತ್ತಂಬರಿನೇ. ಕೊತ್ತಂಬರಿ ಸೊಪ್ಪು ಅಂತ ನಾರ್ಮಲ್ ಹೇಳ್ತೀವಿ, ಕೊತ್ತಂಬರಿ ಸೊಪ್ಪು ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಚಾಪ್ಸ್ ಆಗಿರೋದ್ರಿಂದ ಪುದೀನ ಮತ್ತು ಕೊತ್ತಂಬರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ, ಗೊತ್ತಿಲ್ಲ. ಸಾಕು ಅನಿಸುತ್ತೆ ಅಷ್ಟು. ಪುದೀನೂ ಬೇಡ, ಇದ್ರೊಳಗಡೆನೇ ಭವ್ಯ ಬಂದರೆ ಪಕ್ಕ ಬೈತಾಳೆ, ಎಲ್ಲ ಒಟ್ಟಿಗೆ ಹಾಕಿದ್ಯಾ ಅಂತ. ನೆಕ್ಸ್ಟು ಎರಡಾಯಿತು. ಇವೆಲ್ಲ ತೊಳ್ಕೊಂಡು ಈಗ ಅಲ್ಲೇ ಇವೆಲ್ಲ ಕಿಚನ ಮಾಡ್ಕೊಬೇಡ ಎಲ್ಲ, ಇಲ್ಲಿ ಬೇಡ ಇಲ್ಲಿ ಕಿಚನ್ ಮಾಡಿ ಬರೋಟ. ಈಗ ಈರುಳ್ಳಿ ಲಾಸ್ಟು ತರೋಣ. ಕುಕ್ಕರ್ ರೆಡಿಯಾಗಿದೆ, ಎಣ್ಣೆ, ಬೆಳ್ಳುಳ್ಳಿ ಬೇಕು. ನನ್ನ ಕೆಲಸ ವರ್ಕೌಟ್ ಆಗಿಲ್ಲ, ಹೋಗಿ ಬೇಡ. ಬೆಳ್ಳುಳ್ಳಿ ಫ್ರಿಜ್ಜಿರಲ್ಲ ಈ ಸಾಕು ಅಂತ. ನಾನು ಈ ಚಿಕನ್ ಚಾಪ್ಸ್ ಮಾಡಿ ಅಕಸ್ಮಾತ್ ರಿವ್ಯೂ ಏನಾದರೂ ಚೆನ್ನಾಗಿ ಬಂತು ಅಂತ ಅಂದರೆ ನೆಕ್ಸ್ಟ್ ಕುಕ್ಕಿಂಗ್ ಚಾನಲ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಎಲ್ಲರೂ ನನಗೆ. ಶೆಫ್ ಆಗ್ಬೇಕು, ಯಾಕಂದರೆ ಅವರಿಗೆಲ್ಲ ಬಿಡ್ತಾರೆ, ಆಲ್ರೆಡಿ ಬಿಡಿಸಿಟ್ಟಿರ್ತಾರೆ, ಬಂದವ್ರು ಡಿಸ್ಟಿಂಗ್ ಹಾಕ್ತಾರೆ ಅಷ್ಟೇ. ಆ ಥರ ಆಗೋಗ್ಬೇಕು ನಾವು. ಇಲ್ಲ ಅಂದರೆ ಥರ ನಾವೆಲ್ಲ ಮಾಡ್ಕೊಳ್ತೀವಿ. ಶೆಫ್ ಬರ್ತಾರೆ 5:30 ಬರ್ತಾರೆ, ಅಷ್ಟರಲ್ಲಿ ರೆಡಿ ಮಾಡಿ ಇಟ್ಟಿದ್ರೆ ಹೇಳ್ತಾರೆ ಹೇಗೆ ಮಾಡಿದ್ದೀರಾ ಅಂತ. ಜಜ್ಜು ಬೀಡ್ಸು ಬೆಳ್ಳುಳ್ಳಿನೂ ಹಾಕಿದಷ್ಟು ಟೇಸ್ಟ್ ಬರುತ್ತೆ ಅನ್ಕೋತೀನಿ, ಬಟ್ ಜಾಸ್ತಿ ಆಗಬಾರ್ದು ಅನ್ಕೋತೀನಿ. ಸ್ವಲ್ಪ ಆಯ್ತಾ ಭವ್ಯ ಫೋನ್ ಮಾಡ್ತಾರೆ, ಹೇಳ್ಬಾ. ಏನ್ ಮಾಡ್ತಾ ಇದ್ದೀರಾ? ನಾನು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ. ಏನು ನಿಜ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ ನೋಡು. ಅಯ್ಯ ಇಷ್ಟು ಬೇಗ ಮಾಡ್ಬಿಡ್ತಾರೆ ನಿನ್ಗೆ? ಮಾಡ್ತಾ ಇದೀನಿ ಅಂತ ಅಂದ್ರೆ ಪ್ರಿಪ್ರೇಷನ್ ಮಾಡ್ಕೋಬೇಕಲ್ಲ ಎಲ್ಲ. ನಮ್ಮ ಅಜ್ಜಿ ಅವ್ರು ಇಲ್ಲಿ ಯಾರು ಬರ್ತಾರೆ ಬಂದ್ರಿ? ಏನ್ ನಮ್ಮ ಹತ್ರ ಯೂಟ್ಯೂಬ್ ಐತಮ್ಮ? ಏ ತಲೆ ಕೆಡ್ಸ್ಕೊಬೇಡ ನೀನು, ಬಂದು ಟ್ರಯಲ್ ಮಾಡಿ ಇವತ್ತು. 1 hour ಬಾ 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 ಪರವಾಗಿಲ್ಲ ಬಾ. ಅಯ್ಯೋ 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 ನಗ್ಬೇಡ ನಗ್ಬೇಡ. ಏನು ಏನು ಹೇಳ್ಬೇಡ, ನಾನು ಮಾಡ್ತೀನಿ.
ಮತ್ತೆ ಏನಿಲ್ಲ. ಸರಿ ಓಕೆ ಡಿಸ್ಟರ್ಬ್ ಮಾಡ್ಬೇಡ, ನಂಗೆ ಅಡುಗೆ ಮಾಡ್ತಾ ಇದ್ದೀನಿ. ಬೈ ಬೈ. ಅದನ್ನ ತೋರ್ಸು, ಅಡ್ಗೆ ಮನೇಲಿ ಏನ್ ಮಾಡಿದ್ರಿ? ಇವಾಗ ಇಲ್ಲಿ ಏನು ಮಾಡಕ್ಕ ಕುತ್ಕೊಂಡು ಬಿಡಿಸ್ತಾ ಇದ್ದೀನಿ ಫಸ್ಟು, ಆಮೇಲೆ ಮಾಡ್ತೀನಿ ನಿನಗೆ. ಬಾ ಬಾ. ಬಾಯ್. ಬೈ ಬೈ. ಬಬ್ಬಿನ್ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇಲ್ಲ, ನಾನು ವಿಡಿಯೋ ಮಾಡಬೇಕು ಅಂತ ಇದನ್ನ ಮಾಡ್ತಿಲ್ಲ, ಇದನ್ನ ಮಾಡಬೇಕು ಅಂತ ಅನ್ಕೊಂಡೆ. ಜೊತೆಗೆ ಅದು ನನಗೆ ವಿಡಿಯೋ ಮಾಡ್ಕೊಬಿಡೋಣ, ಚೆನ್ನಾಗಿರುತ್ತೆ. ನಮ್ದು ಲಾಂಗ್ ವಿಡಿಯೋಗಳು ಯಾವುದೂ ಜಾಸ್ತಿ ಓಡಿಲ್ಲ, ಆದರೆ ಇದನ್ನ ಎಲ್ಲರೂ ನೋಡಿ, ಎಲ್ಲ ಗಂಡಂದಿರು ನೋಡಿ, ಎಲ್ಲ ಹುಡುಗರು ನೋಡಿ, ಸಪೋರ್ಟ್ ಮಾಡಿ. ಒಬ್ಬ ಹುಡುಗರಲ್ಲ, ಎಲ್ಲ ಹುಡುಗರು ಒಬ್ಬ ಹುಡುಗನಿಗೆ ಸಪೋರ್ಟ್ ಮಾಡಿ, ಜೊತೆಗೆ ಹುಡುಗಿರು ಸಪೋರ್ಟ್ ಮಾಡಿ. ನಿಮ್ಮ ಗಂಡಂದಿರು ನಿಮಗೆ ಮಾಡ್ಕೊಳ್ಳಿ, ಈ ಥರ ಅಡುಗೆ ಮಾಡಿಕೊಡ್ತಾ ಇರ್ತಾರೆ ಕೆಲವರು, ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ. ಮಾಡಿಕೊಡ್ದಲೇ ಇರೋರು ಮಾಡಿಕೊಡ್ಲಿ ಇನ್ಮೇಲೆ ನೋಡ್ಕೊಂಡು. ಎಲ್ಲ ಹುಡುಗರು ಆಮೇಲೆ ಅನ್ಕೋತಾರೆ ನನ್ನ ಮಗ ಮಾಡಿ ಹಾಕ್ಬಿಟ್ಟವನೇ ಅಂತ ಅನ್ಬಿಟ್ಟು ನಾವೆಲ್ಲ ಮಾಡ್ಕೊಡ್ಬೇಕಾ ಅಂತ. ಕಲರ್ ಡಿಮ್ ಆಗ್ತೈತೆ, ಬ್ರೈಟ್ ಆಗ್ತೈತೆ. ಚಿಕನ್ನ ನೆನೆ ಹಾಕ್ಬೇಕಾ ಅಲ್ಲ, ಅದು ತೊಳಿಬೇಕಾ ಇಲ್ಲ ಅದು ನೆನೆ ಹಾಕ್ಬಿಟ್ಟು ಇಡ್ಬೇಕಾ? ಅದನ್ನ ಏನೋ ಮಾಡ್ತಾರಪ್ಪ, ಕವರ್ ಹಂಗೆ ತಂದು ಇಟ್ಬಿಟ್ಟು. ನಾನು ನೆನೆ ಹಾಕಿದ್ದೀನಿ, ಹೇಳ್ಬಾರ್ದಾಗಿದೆ ನಂಗೆ ಗೊತ್ತಿಲ್ಲ, ಹೇಳ್ಬಿಟ್ಟಿದ್ದೀನಿ. ನೋಡೋಣ ಬನ್ನಿ ಕಿಚನ್ಗೆ ಹೋಗೋಣ ಡೈರೆಕ್ಟಾಗಿ. ಈ ಫೋನು ಚಾರ್ಜಿಂಗ್ ಇಲ್ಲ, ಆ ಫೋನು ಚಾರ್ಜಿಂಗ್ ಇಲ್ಲ. ದೇವ್ರೇ ಶೂಟಿ. ಚಿಕನ್ ನೆನೆ ಹಾಕಿದ್ದೀನಿ ನಾನು, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಈ ಪಾತ್ರೆಲ್ಲ ಹಾಕ್ಬಿಟ್ಟು ನೆನೆ ಹಾಕ್ಬೇಕಾ ಹಾಕ್ಬಾರ್ದ ಗೊತ್ತಿಲ್ಲ. ನೆನೆ ಹಾಕಿದ್ದೀನಿ, ನೆನೆ ಹಾಕ್ಬೇಕಾ? ನೆನೆ ಹಾಕೋದ್ರೆ ಬೇಡ ಅನ್ಕೋತೀನಿ. ಏನಾಗಲ್ಲ, ನೆನೆ ಹಾಕಿದ್ರೆ ಏನಾಗುತ್ತೆ? ದಪ್ಪ ಆಗುತ್ತೆ, ಅದೇನು ಆಗಲ್ಲ ತಾನೆ. ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 4, ಕರಿಬೇವು, ಪುದೀನ, ಕೊತ್ತಂಬರಿ, ಪುದೀನ. ನಾನೇ ಕಾಣ್ತಿಲ್ಲ, ನಾನು ತಾನೇ ಕಾಣಬೇಕಾಗಿರೋದು ಫಸ್ಟಲ್ಲ ಲಾಸ್ಟು ಅಲ್ಲ, ಆವಾಗ ನಾನೇ ಕಾಣಬೇಕಾಗಿರೋದು. ಈ ಕ್ಯಾಮ್ರಾ ಈ ಆ್ಯಂಗಲಲ್ಲಿ ಇಡೋಕ್ಕೆ ಸುತ್ತಾಗೋಯ್ತು, ಅದು ನಾನೇ ಕಾಣ್ತೀವಲ್ಲ ಕರೆಕ್ಟಾಗಿ. ಪರವಾಗಿಲ್ಲ, ನಿಮಗೆ ನನಗಿಂತ ಅಡುಗೆ ಇಂಪಾರ್ಟೆಂಟ್. ನೀರು ಹಂಗೆ ಇದೆ, ಸ್ವಲ್ಪ ನೀರು ಹಂಗೆ ಇದ್ರೆ ಆಮೇಲೆ ಚೂಳು ಎಣ್ಣೆಕಾಯಿ ಕುಕ್ಕಕ್ಕಾಯ್ತು. ಈಗ ಇದಕ್ಕೆ ಎಣ್ಣೆ ಹಾಕೋಣ. 1 2 3 4 5. ಏನು ಹಾಕೊಂಡ್ಬಿಟ್ಟಿದ್ದೀವಿ ಈಗ? ಈಗ ಎಲ್ಲಿ ಕರಿಬೇವು ಕೊತ್ತಂಬರಿ ಅಲ್ಲ, ರುಬ್ಕೊಬಿಡ್ತೀನಿ ಒಂದ್ಸತಿ. ಈ ಥರ ಬಂದೈತೆ ಮಸಾಲೆ. ಇನ್ನೊಂಚೂರು ಕರಿಬೇವು ಕೊತ್ತಂಬರಿ ಹಾಕ್ಬೇಕಾಯ್ತು ಒಂದ್ಸತಿ, ಗೊತ್ತಿಲ್ಲ. ಫಸ್ಟ್ ಚಿಕನ್ ತೊಳ್ಕೊಬೇಕು, ಚಿಕನ್ ತೊಳೆದೇ ನಾನು ಚಿಕನ್ ತೊಳ್ಕೊಂಡ್ಬಿಡ್ತೀನಿ. ಓಕೆ, ಚಿಕನ್ ತೊಳ್ಕೊಂಡೆ. ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಅಯ್ಯೋ, ಕಾಳು ಮೆಣಸು ಹಾಕಿಲ್ಲ ಸ್ವಲ್ಪ ಕಾಳು ಮೆಣಸು. ಇವಾಗ ಏನ್ ಮಾಡೋಣ ಅಂತಂದ್ರೆ ಇಡ್ಲಿಗೂ ಮತ್ತೆ ಇಲ್ಲಿ ಹಾಕ್ಬಿಡ್ತೀನಿ ಧನಿಯಾ ಪುಡಿ, ನೀರ್ ಅಡ್ಜಸ್ಟ್ ಮಾಡ್ಬಿಟ್ಟು ಮತ್ತೆ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಧನಿಯಾ ಪುಡಿ ಹಾಕ್ಬೇಕಾಗಿತ್ತು. ಆಗುತ್ತೆ. ಬಿಸಿ ಬಿಸಿ ರಾಗಿ ಧನಿಯಾ ಪುಡಿ ಸ್ವಲ್ಪ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಸಿಂಪಲ್ ರೆಸಿಪಿನ. ಮತ್ತೆ ಧನಿಯಾ ಪುಡಿ ಹಾಕಿರ್ಲಿಲ್ಲ, ಧನಿಯಾ ಪುಡಿ ಹಾಕಿ ಸ್ವಲ್ಪ ಈಗ ಮೆಣಸು ಹಾಕ್ಬೇಕಂತ. ಮೆಣಸು ಹಾಕ್ಬೇಕಾಗಿದೆ, ಮೆಣಸು ಉರಿಬೇಕಾಗಿತ್ತು. ಹಾಗಾದ್ರೆ ಹುರ್ಕೊಬಿಡ ಹಂಗೆ ಇದೆ ಇದ್ರಾಗಿ ಸ್ವಲ್ಪ. ಓಕೆ, ಮತ್ತೊಮ್ಮೆ ರುಬ್ಕೊಬಿಡೋಣ. ಇದಕ್ಕೆ ಇನ್ನೊಂಚೂರು ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಬಿಡ್ತೀನಿ ಪಟ್ ಅಂತ.
ಇದಕ್ಕೆ ಕೊತ್ತಂಬರಿ ಪುದೀನ ಮತ್ತು ಇದಾಕಿದ್ದೀನಿ, ಏನು ಮೆಣಸು ಮತ್ತು ಇದು ಧನಿಯಾ ಪುಡಿ ಹಾಕಿದ್ದೀನಿ. ಮತ್ತೆ ಇವಾಗ ಕಲರ್ ಚೆನ್ನಾಗಿ ಬಂದಿದೆ. 1 2 3 4 5 ಸಾಕು. ಹಾಕೋತೀನಿ. ದೇವರೇ ವಿಡಿಯೋ ಈ ಪೊಸಿಷನಲ್ಲಿ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ಬಿಡ್ಬೋದು, ಗೊತ್ತಿಲ್ಲ. ಬೆಂದಾಯ್ತಾ? ಕುರ್ತು ಒಂದೇ ವಿಷಯ ಹೇಳಿದ್ದದ್ರಲ್ಲಿ ಹಾಕಿ ಮಾಡ್ಬಿಡ್ಲಾ? ಅಕಸ್ಮಾತ್ ಏನಾದರೂ ಬೆಂದಿಲ್ಲ ಅಂದರೆ ಬೆಂದಿರುತ್ತೆ, ಇನ್ನೊಂದು ವಿಷಯಕ್ಕೆ ಹೋಗ್ಬಿಡ್ಲಿ ಹೆಂಗಾದರೂ ಆಯಿತು. ಅಷ್ಟೊತ್ತಿಗೆ ನಾನು ಹೋಗ್ತೀನಿ ಮುಂದೆ. ಸಾಕು, ಸ್ಮೆಲ್ ಏನೋ ಗಮ ಅಂತ ಇದೆ ನೋಡಿ. ಈ ಥರ ಇಟ್ಟಿದ್ದೀನಿ ಕಿಚನ್ ನಾನೀಗ. ಭವ್ಯ ಬಂದರೆ ಪೀಸ್ ಅದಕ್ಕೆ ಫಸ್ಟು ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಪಟ್ ಅಂತ. ಇಲ್ಲಿ ಇಟ್ಕೊಂಡಿದ್ದೀನಿ ನಾನು ಕ್ಯಾಮ್ರಾನ, ಅಲ್ಲಿ ಮೇಲಿಂದ ಇಟ್ಟಿದ್ದೆ. ಇವಾಗ ಅಲ್ಲಿ ಹೋಗಿ ಅಲ್ಲಿ ತೆಗಿಯೋಂಗೆ ಅವರು. ನಾನೇನೋ ತೆಗ್ದೇ ಇರಲಿಲ್ಲ, ನೀನು ಬರಲಿ ನೀನು ತೆಗಿಲಿ ಅಂತ ಸುಮ್ಮನೆ ನಾನು. ನಿಜ ಏನು ಹೇಳ್ತೀರಿ? ಬಿರಿಯಾನಿ ಅಲ್ಲ, ಜಸ್ಟ್ ಫ್ರೈ ಅಷ್ಟೇ. ಅದು ಕುಕ್ಕರ್ ನೋಡಿದ್ರೆ ದೊಡ್ಡದೈತೆ, ಇಲ್ಲಿ ನೋಡಿದ್ರೆ ಪನ್ನೀರ ಬೆಳೆಸ್ಬಿಟ್ಟಿಯ. ನಾನೇನು ಓಪನ್ ಮಾಡಿರಲ್ಲ, ಇವಾಗ ನೀನೇ ಓಪನ್ ಮಾಡಿದ್ರೆ. ಅನ್ನಕ್ಕಿಡಮ್ಮ ಫಸ್ಟ್ ಬೇಗ. ಫಸ್ಟ್ ಹಾಕೋ, ನೀನು ಫಸ್ಟ್ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಚೆನ್ನಾಗಿಲ್ಲ ಅಂದ್ರೆ ತಿನ್ನೋದೇ, ಚೆನ್ನಾಗಿದ್ರೆ ತಿನ್ನೋದು. ಚಿಕನ್ ಅಂದ್ರೆ ಇನ್ನೊಂದು 2 ಪೀಸ್ ಹಾಕೋ, ನಾನು ತಿಂತೀನಿ ಹಂಗೇನೆ. ಸಾಕು ಬಾ. ಅಯ್ಯೋ ಫಸ್ಟ್ ತಿನ್ಬಾ, ಫಸ್ಟ್ ಉಪ್ಪು ಖಾರ ಹೆಂಗಾಯ್ತು ಏನಾಯ್ತು ಗೊತ್ತಿಲ್ಲ ಅದ್ರಲ್ಲಿ ಏನೂ. ನೀನು ತಿನ್ನು ಫಸ್ಟು, ಹೆಂಗೈತೆ ಹೇಳ. ನಿಜ ಆರೆಂಜ್ಗೆ ಆಯ್ತಾ? ಆರೆಂಜ್ಗೆ ಅಂತ ಅಂದ್ರೆ 5 ಸ್ಟಾರ್ ಹೋಟ್ಲ್ ತರಲ್ಲ, ಫಸ್ಟ್ ಟೈಮ್ 5 ಸ್ಟಾರ್ ಹೋಟ್ಲಿಗೆ ಬೇಡ ಆದ್ರೂ ತಿನ್ಸು ನನಗೆ. ತಿನ್ಸೋನ ಕೊಡಿಸ್ತಾರೆ. ಇದು ಟೇಸ್ಟ್ ಮಾಡಬೇಕು. ಚಿಕನ್ ಹೆಂಗೆ ಇರುತ್ತೆ? ಸೂಪರ್ ಆಯ್ತೆ. ಚಿಕನ್ ತಿನ್ಸಿಕ ಆರ್ಬೇಕು, ಬಿಸಿ. ಇದು ತಿನ್ಸಿದ್ದನ ಸುಡ್ತಾ ಇತ್ತು ಅದು. ಅರ್ಧ ಇದು ಮಾಡಿ ಪೀಸ್ ಮಾಡೋದು ನನಗೆ. ಬೆಂದೆ ಚೆನ್ನಾಗಿ ಚಿಕನ್. ಯಮ್ಮಿ ಯಮ್ಮಿ. ಹೆಂಗಿದೆ? ಸೂಪರ್. ಫಸ್ಟ್ ಟೈಮ್ ಚಿಕನ್ ಕುಕಿಂಗ್, ಸೆಕೆಂಡ್ ಟೈಮ್. ನಾನು ಮಾಡಿರೋ ಪ್ರೋಸೆಸ್ ನೋಡ್ಬಿಟ್ರೆ ನೀನು ಮಾಡ್ದ. ನೀನು ಎಡಿಟ್ ಮಾಡ್ಬೇಕಲ್ಲ ವಿಡಿಯೋನ. ಎಡಿಟ್ ಮಾಡೋಕೆ ನೋಡ್ಕೊಂಡು ನೀಟಾಗಲ್ಲ. ಇಲ್ಲ ನಾನೇ ಎಡಿಟ್ ಮಾಡ್ತೀನಿ ಇದನ್ನ, ಸರಿನಾ? ಹಂಗೆ ಫಸ್ಟ್ ಟೈಮ್ ಚಿಕನ್ ನಾ ಲೈಫಲ್ಲೇ ಮಾಡಿಲ್ಲ. ಚಿಕನ್ ಫಸ್ಟ್ ಟೈಮ್ ಚಿಕನ್ ಮಾಡಿರೋದು. ನಾನು 10ಗೆ 8.5 ಕೊಡ್ತೀನಿ. ಹೌದಾ? ಅದು ಚಿಕ್ಕ ಪೀಸ್ ತಿನ್ಸಂಗಾರೆ ನೋಡೋಣ. ಸುಡ್ತಿದೆ ನೋಡು, ಹಣಗಿಡೋಗು.